ವೆಂಕಟೇಶಾಯ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಅಂದರೆ ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಾಟು ಮಾಡಿ ಇಡೀ ಕರ್ನಾಟಕ ಜಗತ್ತಿಗೆ ಒಂದು ನಮ್ಮ ಸನಾತನ ಧರ್ಮದ ಪರಿಚಯವನ್ನು ನೀಡುತ್ತಿದೆ. ಅಂತಹ ಒಂದು ಮಹತ್ತರ ಕಾರ್ಯಕ್ರಮಗಳಲ್ಲಿ ಭಗವದ್ಗೀತಾ ಪಾರಾಯಣ ಪ್ರವಚನ ಎಂಬ ಈ ಮಾಲಿಕೆ ಯಾವುದಿದೆ ಇದು ಸರ್ವೋತ್ಕೃಷ್ಟವಾಗಿದೆ ಎಂದು ಹೇಳೋಕ್ಕೆ ಸಂಶಯವೇವಿಲ್ಲ. ಪಾರಾಯಣಕ್ಕೆ ಹೋಗೋಣ. ಪಾರಾಯಣಕ್ಕೆ ಮುಂಚೆ ಗುರುಗಳ ಪ್ರಾರ್ಥನೆಯಿಂದ ನಾವು ಇವತ್ತಿನ ಸಂಚಿಕೆಯ ಪಾರಾಯಣವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ಕೂಡ ಭಕ್ತಿಯಿಂದ, ನಾನು ಹೇಳಿದ್ದೀನಲ್ಲ, ಶ್ರದ್ಧಾ ಭಕ್ತಿಯಿಂದ ಪಾರಾಯಣವನ್ನು ಮಾಡಿ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ. ನನಗೆ ಈ ಪಾರಾಯಣದಿಂದ ಸ್ವಾಮಿ ನನಗಿದನ್ನು ಪ್ರಸಾದಿಸು ಅಂತ ನೀವು ಬೇಡ್ಕೊಳ್ಳಿ. ಅದು ಆಗೇ ಆಗುತ್ತೆ. ಅದೇ ಭಗವದ್ಗೀತೆಯ ಪ್ರಾಮುಖ್ಯತೆ, ಪ್ರಸಿದ್ಧತೆ ಅಂತ ಹೇಳಿ ಈಗ ಗುರುಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಹೀಗೆ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ ಈಗ ಸಂಕಲ್ಪಕ್ಕೆ ಹೊರಡೋಣ. ಸಂಕಲ್ಪ ಅಂದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಸಕಲ ಸಿದ್ಧಿ ಪ್ರಾಪ್ತ್ಯರ್ಥಂ ಮನಯೇವ ಮನುಷ್ಯಾನಾಂ ಕಾರಣಂ ಬಂಧಮೋಕ್ಷಯೋಹೋ ಅಂತ ಉಪನಿಷತ್ತು ಹೇಳುತ್ತೆ. ಅಂದರೆ ಮನಸ್ಸನ್ನು ನಿಗ್ರಹಿಸಬೇಕು, ತದ್ವಾರ ಬಂಧ ಮೋಕ್ಷಗಳಿಗೆ ಕೇವಲ ಮನಸ್ಸೊಂದೇ ಕಾರಣ ಅಂತ ಹೇಳಿ ಅಂತಃಕರಣ ಶುದ್ಧಿಯಾಗಬೇಕು ಅಂದರೆ ಪ್ರಪ್ರಥಮವಾಗಿ ಒಳ್ಳೆಯ ಸಂಕಲ್ಪವನ್ನು ನಾವು ಮಾಡೋಣ. ಆ ಸಂಕಲ್ಪದಿಂದ ಶಾರೀರಿಕವಾಗಿ, ಮಾನಸಿಕವಾಗಿ ನಾವು ಪೂರ್ತಿ ಆರೋಗ್ಯವಾಗಿದ್ದರೇ ನಾವು ಆ ಪರಮಾತ್ಮನ ಚಿಂತನೆಯನ್ನು ಮಾಡೋಕ್ಕೆ ಸಾಧ್ಯ, ಇಲ್ಲದಿದ್ದರೆ ಇಲ್ಲ ಅಂತ ಹೇಳಿ ಒಳ್ಳೆಯ ಸಂಕಲ್ಪವನ್ನು ಮಾಡೋಣ. ಈಗ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಫಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ
ಏಕಾದಶೋಧ್ಯಾಯ ಅಂತರ್ಗತ ಅಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ತಥಾ ತಥಾ ಭಗವದ್ಗೀತಾ ಭಗವದ್ಗೀತಾ ಪ್ರವಚನಂ ಪ್ರವಚನಂ ಶ್ರವಣಂ ಚ ಶ್ರವಣಂ ಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಎಲ್ಲರೂ ಕೂಡ ಗೀತಾಚಾರ್ಯರ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಬೇಡಿಕೆಯನ್ನು ಇಟ್ಟು ಈಗ ಶ್ರೀಕೃಷ್ಣ ಪರಮಾತ್ಮರ ಒಂದು ಪ್ರಾರ್ಥನೆಯಿಂದ ಶುರು ಮಾಡೋಣ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಶಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ ಶ್ರೀನಿವಾಸಂ ಭಜೆ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ತಜ್ಞಾನಾತ್ ಮುಚ್ಯತೆ ಯಶಸಾ ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ತದನಂತರ 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗದ ಕೆಳ ಶ್ಲೋಕಗಳ ಅರ್ಥವನ್ನು ಸರಳವಾಗಿ ಉಪದೇಶ ನೀಡಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳನ್ನು ನೀಡೋಣ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಭಗವಂತನಾದ ಕೃಷ್ಣ ನಮ್ಮನ್ನು ಉದ್ಧಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅರ್ಜುನನನ್ನು ನೆಪ ಮಾಡಿಕೊಂಡು ವಿಶೇಷವಾಗಿ ನಮಗೆ ಜ್ಞಾನವನ್ನು ಧಾರೆ ಏರಿತಾ ಇದ್ದಾನಾತ. ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ನಾವೇ ಧನ್ಯರು. ಭಗವಂತ ನುಡಿದಂಥ ವಚನಗಳ ಅರ್ಥವನ್ನು ಯಥಾಶಕ್ತಿ ನಾವು ಅರಿತುಕೊಳ್ತಾ ಇದ್ದೇವೆ, ಅದರ ಮನನವನ್ನು ಮಾಡ್ತಾ ಇದ್ದೇವೆ. ಹಾಗೆ ಮಾಡ್ತಾ 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 ಕೃಷ್ಣ ನಮ್ಮೊಳಗೆ ಬಂದು ನೆಲೆಸಿಬಿಡ್ತಾನೆ. ಖಂಡಿತವಾಗಲೂ ಕೂಡ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಕೆಲಸ ಜ್ಞಾನಿ ಪ್ರಿಯತಮೋ ಅಥೋಮೆ. ಕೃಷ್ಣ ಹೇಳುವಂಥ ಜ್ಞಾನಿಯಾದಂಥವನು ನನಗೆ ಅತ್ಯಂತ ಪ್ರೀತಿಪಾತ್ರನಾದವನು ಅಂತ. ಅಂಥ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ನಾವೀಗ ಪ್ರಯತ್ನದಲ್ಲಿ ತೊಡಗಿದ್ದೇವೆ. ಆದ್ದರಿಂದ ಭಗವಂತನಿಗೆ ನಿಶ್ಚಿತವಾಗಿಯೂ ಕೂಡ ನಾವು ಅತ್ಯಂತ ಪ್ರೀತಿಪಾತ್ರರಾಗುತ್ತೇವೆ. ಭಗವಂತ ನಮ್ಮ ಮೇಲೆ ಪ್ರಸನ್ನನಾಗುತ್ತಾನೆ ಈ ಕಾರ್ಯವನ್ನು ಮಾಡೋದರಿಂದ. ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಕಿಮಲಭ್ಯಂ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಶ್ರೀನಿವಾಸ ಪ್ರಸನ್ನನಾದರೆ ಈ ಜಗತ್ತಿನಲ್ಲಿ ನಮಗೆ ಅಲಭ್ಯವಾದದ್ದು ಯಾವುದೂ ಇಲ್ಲ. ಆದ್ದರಿಂದ 44ನೆಯ ಶ್ಲೋಕದ ವ್ಯಾಖ್ಯಾನವನ್ನು ಮಾಡೋದಕ್ಕೆ ಹೊರಡ್ತಾ ಇದ್ದೇವೆ. ತತ್ಪೂರ್ವದ ಶ್ಲೋಕವನ್ನು ಸ್ವಲ್ಪ ಸ್ಪರ್ಶ ಮಾಡೋಣ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋಸ್ತ್ಯಭ್ಯಧಿಕಃ ಕುತೋನ್ಯಃ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. 3 ಲೋಕಗಳಲ್ಲಿ ಅಂದರೆ 3 ಲೋಕ ಮಾತ್ರ ಅಲ್ಲ, 14 ಲೋಕಗಳಲ್ಲೂ ಕೂಡ ಅಪ್ರತಿಮವಾದ ಪ್ರಭಾವವನ್ನು ಪಡೆದಂಥವನು ಭಗವಂತನಾದ ಕೃಷ್ಣ. ಆದ್ದರಿಂದಲೇ ನಂದಗೋಪನನ್ನು ವಸುದೇವನನ್ನು ಕಾಪಾಡಿದಂಥವನು ಕೃಷ್ಣ ಅನೇಕ ಬಾರಿ. ಗುರುಗಳಿಗೆ ಎಲ್ಲೋ ಲೋಕಾಂತರದಲ್ಲಿದ್ದಂಥ ವ್ಯಕ್ತಿ ಅಂಥ ಪಾತಾಳ ಲೋಕಕ್ಕೆ ಹೋಗಿದ್ದಂಥ ಗುರುಪುತ್ರನನ್ನು ಮತ್ತೆ ಬದುಕಿಸಿ ತಂದಂಥವನು ಕೃಷ್ಣ. ಇದು ಮತ್ತಾರ ಕೈಲೂ ಸಾಧ್ಯವಾಗದೇ ಇದ್ದಂಥ ಕೆಲಸವನ್ನು ಮಾಡಿದವನು ಕೃಷ್ಣ. ಆದ್ದರಿಂದ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ, ಅಪ್ರತಿಮವಾದ ಪ್ರಭಾವ, ಸಂಪತ್ತು, ಐಶ್ವರ್ಯ, ಪರಾಕ್ರಮ, ವೀರ್ಯಾದಿಗಳನ್ನು ಪಡೆದವನು ಭಗವಂತನಾದ ಕೃಷ್ಣ. ಆದ್ದರಿಂದ ನೀಲಾದೇವಿ
ಅವಳನ್ನು ಮದುವೆ ಆಗುವ ಸಂದರ್ಭದಲ್ಲಿ ನಗ್ನಚಿತ್ರಾದನ ಮಗಳು ನೀಲಾದೇವಿಯನ್ನು ಮದುವೆ ಆಗುವ ಸಂದರ್ಭದಲ್ಲಿ 7 ಗೂಳಿಗಳನ್ನು ಜೊತೆಗೆ ಏಕಾಂಗಿಯಾಗಿ ಕಾದಾಟವನ್ನು ಮಾಡಿ ಆ 7 ಗೂಳಿಗಳನ್ನು ಅವುಗಳನ್ನು ಶ್ರಾಂತವನ್ನಾಗಿ ಮಾಡಿ ಪಣವಾಗಿ ಇಟ್ಟಂಥ ನೀಲಾದೇವಿಯನ್ನು ಮದುವೆಯಾದಂಥವನು ಕೃಷ್ಣ. ಆದ್ದರಿಂದ ದೈಹಿಕವಾಗಿ ಅಪಾರವಾದ ಸಾಮರ್ಥ್ಯ, ಜ್ಞಾನದ ಸಾಮರ್ಥ್ಯ ಭಗವಂತನದು. ಬಿಲ್ವಿದ್ಯೆಯಲ್ಲಿ ತನಗೆ ಪ್ರತಿಮರು ಸಮಾನರಾದವರು ಇಲ್ಲ ಅಂತ ತೋರಿಸ್ಕೊಟ್ಟ ಭಗವಂತ. ಆದ್ದರಿಂದ ಯಾರು ಸಮಾನರು ಭಗವಂತನಿಗೆ? ಯಾರೂ ಇಲ್ಲ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ನ ನೈವ ಈಶಿತುಹೂತೆ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋ ಅಷ್ಟಮಃ ಯದ್ರೋಷೋತ್ಕರದಕ್ಷ ನೇತ್ರಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾಃ. ಬ್ರಹ್ಮಾದಿ ದೇವತೆಗಳಲ್ಲಿ ಯಾರೂ ಭಗವಂತನಿಗೆ ಸಮಾನರಿಲ್ಲ. ಲಕ್ಷ್ಮೀಕಾಂತ, ಲಕ್ಷ್ಮೀದೇವಿಗೆ ಒಡೆಯನಾದಂಥವನು, ಲಕ್ಷ್ಮೀದೇವಿಯನ್ನು ತನ್ನ ಎದೆಯಲ್ಲಿ ಹೊತ್ತುಕೊಂಡಂಥವನು ಭಗವಂತ. ಅವಳೇ ಭಗವಂತನ ಗುಣಗಳನ್ನು ಎಣಿಸಿ ಆನಂದವನ್ನು ಪಡ್ತಾ ಇದ್ದಾಳೆ. ಆದ್ದರಿಂದ ನ ತತ್ಸಮೋಶ್ಚಭ್ಯಧಿಕ ಕುತೋನ್ಯ, ಭಗವಂತನಿಗೆ ಸಮಾನರಾದ ವ್ಯಕ್ತಿಗಳೇ ಇಲ್ಲ. ಇನ್ನು ಅವನಿಗಿಂತ ಉತ್ತಮರಾದ ವ್ಯಕ್ತಿಗಳು ಇರೋದಕ್ಕೆ ಸಾಧ್ಯನಾ? ಅದಕ್ಕೆ ಅಂದರು ರಸೋಯೋ ಅಷ್ಟಮಃ. ಭೋಜನದಲ್ಲಿ ಷಡ್ರಸಗಳು ಪ್ರಸಿದ್ಧ. 7ನೇ ರಸ ಇಲ್ಲ, 8ನೇದು ಇಲ್ಲೇ ಇಲ್ಲ, ಎಲ್ಲವೇ ಇಲ್ಲ ಅಂತಂತೀವಿ. ಹಾಗೆ ಭಗವಂತನಿಗೆ ಸಮಾನರಾದಂಥವರು ಈಶಿತುಹೂತೆ ಸಮಂ ನೈವ ಪಶ್ಯಾಮಿ. ಒಡೆಯನಾಗಿರತಕ್ಕಂಥ ಜಗತ್ರಕ್ಷಕನಾದ ನಿನಗೆ ಸಮಾನರಾದ ವ್ಯಕ್ತಿಗಳೇ ಇಲ್ಲ ಅಂದಮೇಲೆ ಒಡೆಯರಾದ ಯಾವ ವ್ಯಕ್ತಿಗಳು ನಿನಗೆ ಇಲ್ಲ. ಆದ್ದರಿಂದ ಸರ್ವೋತ್ತಮನಾದ ವಸ್ತು ಶ್ರೀಕೃಷ್ಣ. ಅವನೇ ಶ್ರೀನಿವಾಸ, ಅವನೇ ನಾರಾಯಣ, ಅವನೇ ವಿಷ್ಣು ಅಂತ ಸ್ವತಃ ಸ್ಪಷ್ಟವಾಗಿ ಅರ್ಜುನ ಕಂಠತಃ ಗಟ್ಟಿಯಾಗಿ ಕೃಷ್ಣನನ್ನು ಹೇಳ್ತಾ ಇದ್ದಾನೆ. ನ ತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯ. ಕೃಷ್ಣ, ನಿನಗೆ ಸಮಾನರಾದ ವ್ಯಕ್ತಿಗಳೇ ಜಗತ್ತಿನಲ್ಲಿಲ್ಲ. ಆದ್ದರಿಂದ ಏಕೋ ನಾರಾಯಣ ಆಸೀದ್ ನ ಬ್ರಹ್ಮಾನದ ಶಂಕರ. ಪ್ರಳಯ ಕಾಲದಲ್ಲಿದ್ದವನು ಸಾಕ್ಷಾತ್ ನಾರಾಯಣ ಒಬ್ಬನೇ. ನ ಬ್ರಹ್ಮಾನದ ಶಂಕರ ನಾ ಸದಾಸೀದ್ ನೋ ಸದಾಸೀದ್ ತದಾನೀಂ ನಾಸೀದ್ ರಜೋ ನೋ ವ್ಯೋಮಪರೋಯತೆ. ಅವ್ರು ಹೇಳ್ತಾರೆ ಯಾವುದೂ ಇರಲಿಲ್ಲ. ಪ್ರಳಯ ಕಾಲದಲ್ಲಿ ಇದ್ದಂಥವನು ಭಗವಂತನಾದ ಕೃಷ್ಣ ಒಬ್ಬನೇ. ಅಹಮೇವ ಮಾಸಮಗ್ರೇ ಚ ನಾನ್ಯದ್ಯತ್ ಸತ್ವರಂ ಪಶ್ಚಾದಹಂ ತ್ವಮೇತಚ್ಚ ಯೋ ಶಿಷ್ಯೇತ ಸೋಸ್ಮ್ಯಹಂ ಅಂತ ಸಂಕ್ಷಿಪ್ತವಾದ ಭಾಗವತದಲ್ಲಿ ಸ್ವತಃ ಹೇಳಿದಂಥವನು ಭಗವಂತ ಕೃಷ್ಣ. ಅದನ್ನೇ ಅರ್ಜುನ ಇಲ್ಲಿ ಸ್ಪಷ್ಟವಾಗಿ ಹೇಳಿ ನೀನೇ ಸರ್ವೋತ್ತಮ ಅಂತ ಘಂಟಾಘೋಷವಾಗಿ ಉದ್ಘೋಷಣೆಯನ್ನು ಮಾಡಿಬಿಟ್ಟ ಅರ್ಜುನಯ್ಯ ಮಾಡಿ. ಲೋಕತ್ರಯದಲ್ಲೂ ನಿನ್ನ ಪ್ರಭಾವ ಅಪ್ರತಿಮವಾದದ್ದು, ನಿನ್ನ ಐಶ್ವರ್ಯ ಅಪ್ರತಿಮವಾದದ್ದು ನಿನ್ನದು ಅಂತ ಅವನನ್ನು ಹೊಗಳ್ತಾ ಇದ್ದಾನೆ. ಆದರೆ ಭಗವಂತ ಅಸಂಗೋಹ್ಯಯಂ ಪುರುಷಃ, ಅಸಂಗ ಭಗವಂತ. ಯಾವುದರಿಂದ ಏನೂ ಆಗಬೇಕಾಗಿಲ್ಲ ಭಗವಂತನಿಗೆ. 16,108 ಕನ್ಯೆಯರನ್ನು ವಿವಾಹವಾದವನು ಭಗವಂತ. ಯಾವುದೋ ಒಂದು ಜಾಂಬವತಿಯನ್ನು ಮದುವೆ ಆದಾಗ ಸ್ಯಮಂತಕ ಮಣಿಯನ್ನು ಕೊಟ್ಟರೆ, ಸತ್ಯಭಾಮಾದೇವಿಯನ್ನು ಮದುವೆ ಆದಾಗ ಅದೇ ಮಣಿ ಇವನ ಕೈಗೆ ಕಡೆಗೆ ಬಂದರೆ ಅದನ್ನು ತೆಗೆದು ಮತ್ತೆ ಉಗ್ರಸೇನ್ ಮಹಾರಾಜರಿಗೆ ಕೊಟ್ಟನೆ ಹೊರತು ತಾನಿಟ್ಕೊಳ್ಳಿಲ್ಲ. ಎಲ್ಲೂ ಕೂಡ ಕೃಷ್ಣ ತನಗಾಗಿ ಅಂತ ಯಾವುದನ್ನು ಇಟ್ಕೊಂಡಿಲ್ಲ. ಎಲ್ಲವನ್ನ ಮತ್ತೊಬ್ಬರಿಗೆ ದಾನವನ್ನು ಮಾಡ್ತಿದ್ದ. ಅಪ್ರತಿಮವಾದ ಪ್ರಭಾವವನ್ನು ಪಡೆದವನು ಕೃಷ್ಣ. ಆದ್ದರಿಂದ ಎಲ್ಲ ಯುದ್ಧಗಳಲ್ಲೂ ಗೆಲುವನ್ನು ತಂದಿತ್ತವನು ಭಗವಂತನಾದ ಕೃಷ್ಣ ಅಂತಂತಾರೆ. ಅದನ್ನು ಅರ್ಜುನ ನೆನಪು ಮಾಡಿಕೊಳ್ತಾ ಇದ್ದಾನೆ. ಮಾಡಿಕೊಂಡು ಈಗ ಅವನಿಗೆ ಜ್ಞಾನೋದಯವಾಗಿದೆ. ಆದ್ದರಿಂದ ಅರ್ಜುನ ಈ ಸಂದರ್ಭದಲ್ಲಿ ನ ತತ್ಸೋಮೋಸ್ತ್ಯಭ್ಯಧಿಕ ಕುತೋನ್ಯ ಅಂತ ಅದನ್ನು ಹೇಳ್ದ. ಆ ನಂತರ ಮತ್ತೆ ಅರ್ಜುನ ಕೃಷ್ಣನನ್ನು ಕುರಿತು ಹೇಳ್ತಾ ಇದ್ದಾನೆ. ಆದ್ದರಿಂದ ಕೃಷ್ಣ, ನಿನ್ನ ಬಗ್ಗೆ ನಾನು ನೋಡಿ ಎಲ್ಲ ತಿಳ್ಕೊಂಡಿದ್ದನ್ನೆಲ್ಲ ಹೇಳಿದ್ದೇನೀಗ.
ಆದ್ದರಿಂದ ನೀನು ಕಡಿಮೆ ಇಲ್ಲ ಜಗತ್ತಿನಲ್ಲಿ, ನಿನಗೆ ಸಮಾನರಾದವರು ಯಾರೂ ಇಲ್ಲ, ಸರ್ವೋತ್ತಮನಾದ ವಸ್ತು ನೀನೇನೆ. ಆದ್ದರಿಂದ ನಾನೇನು ಮಾಡ್ತೀನಿ ಗೊತ್ತಾ ನಿನಗೀಗ? ನಾನು ಮಾಡಿರೋ ತಪ್ಪುಗಳು ಒಂದೊಂದು ನನ್ನ ಮನಸ್ಸನ್ನು ಚುಚ್ಚುತ್ತಾ ಇದೆ, ಅದರಿಂದ ಹೊರಗೆ ಬರಬೇಕು ನಾನೀಗ. ಅದಕ್ಕೋಸ್ಕರ ನಾನು ನಿನಗೆ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀ ಶಮೀಢ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವಸೋಢುಂ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಅರ್ಜುನ ಹೇಳ್ತಾ ಇದ್ದಾನೆ. ಆದ್ದರಿಂದ ಕೃಷ್ಣ ನೋಡು, ನನ್ನ ಮೈಯನ್ನು ಕೆಳಗೆ ಚೆಲ್ಲಿದ್ದೇನೆ. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗೈರಿತಃ ಅಂತಂತಾರಲ್ಲ, ಹಾಗೆ ಸಾಷ್ಟಾಂಗ ಪ್ರಣಾಮವನ್ನು ನಿನಗೆ ಮಾಡ್ತಾ ಇದ್ದೇನೆ. ಮಲಗಿಬಿಟ್ಟಿದ್ದೇನೆ ನೋಡಿ ನಾನೀಗ. ಆದ್ದರಿಂದ ಹೇ ದೇವ, ಇಡೀ ಭೂಮಿಯನ್ನು ಆಲಂಗಿಸಿಕೊಂಡಿದ್ದೆ ನನ್ನ ಮೈ, ಕೈಗಳನ್ನು ಶಿರಸ್ಸಿನ ಮೇಲೆ ಹೊತ್ತುಕೊಂಡಿದ್ದೇನೆ ನಾನೀಗ. ನೀನು ಪ್ರಸನ್ನನಾಗುವಂತ ನಿನ್ನ ಹತ್ರ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆದ್ದರಿಂದ ನೀನು ಪ್ರಸನ್ನನಾಗೀಗ ವಿಶ್ವರೂಪವನ್ನು ತೋರಿಸ್ಬಿಟ್ಟೆ ನೀನೀಗ. ಬಹುಶಃ ವಿಶ್ವರೂಪವನ್ನು ತೋರಿಸಿದ ಕಾರಣ ನಿನ್ನ ಪೂರ್ಣವಾದ ವ್ಯಕ್ತಿತ್ವ ನನಗೆ ಪರಿಚಯವಾಗಿರಲಿಲ್ಲ ಅನ್ನೋ ಕಾರಣದಿಂದಲೇ ನೀನು ನನಗೆ ವಿಶ್ವರೂಪವನ್ನು ತೋರಿಸಿದ್ದು. ಈಗ ನನಗೆ ನಿನ್ನ ವಿಶ್ವರೂಪ ತೋರಿಸಿ ಕಂಡು ನನಗೆ ನಿನ್ನ ಪೂರ್ಣವಾದ ಪರಿಚಯ ನನಗುಂಟಾಗಿದೆ. ಆದ್ದರಿಂದ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಕಾಯಂ ಪ್ರಣಿಧಾಯ, ಸಂಪೂರ್ಣವಾಗಿ ನನ್ನ ಮೈಯನ್ನು ನೆಲದ ಮೇಲೆ ಚೆಲ್ಲಿದ್ದೇನೆ, ಅಷ್ಟಾಂಗಗಳನ್ನು ಸ್ಪರ್ಶ ಮಾಡಿಸಿದ್ದೇನೆ, ಪ್ರಣಮ್ಯ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಪ್ರಸಾದಯೇ ತ್ವಾಂ ಅಹಂ ಈಶಂ ಈಢ್ಯಂ. ಈಶಂ ಈಢ್ಯಂ, ಇಡೀ ಜಗತ್ತು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದೆ. ಇಡೀ ಜಗತ್ತಿಗೆ ಒಡೆಯನಾದವನು ನೀನೇನೇ. ಆದ್ದರಿಂದಲೇ ಇಡೀ ಜಗತ್ತು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದೆ. ಕೃಷ್ಣ, ಗೊತ್ತೇ ಆಗ್ತಿರಲಿಲ್ಲ ನನಗೆ. ನನ್ನ ತಾಯಿ ಬಾಯಿಗೂ ಕೂಡ ಕುಂತಿದೇವಿ ಎಷ್ಟು ಸರಿ ನಿನ್ನ ಕಂಡಾಗೆಲ್ಲ ಕೈ ಮುಗಿದು ದೇವಾ ಕೃಷ್ಣ ಸರ್ವೋತ್ತಮ ಅಂಥೇಳಿ ಪ್ರಾರ್ಥನೆ ಮಾಡ್ತಾಯಿದ್ಲು. ನನಗೆ ಗೊತ್ತಾಗಿರಲಿಲ್ಲ. ಆದ್ದರಿಂದ ಎಲ್ಲವನ್ನ ಬಲ್ಲಂಥ ನನ್ನ ತಾಯಿ ಕುಂತಿ ನಿನ್ನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿದ್ದಾಳೆ. ಯಾರು ಪ್ರಾರ್ಥನೆ ಮಾಡಲಿಲ್ಲ? ಯಶೋಧಾದೇವಿ ಪ್ರಾರ್ಥನೆ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಅಷ್ಟಮಹಿಷಿಯರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಸಾಕ್ಷಾತ್ ಲಕ್ಷ್ಮೀ ಸ್ವರೂಪರಾಗಿರತಕ್ಕಂಥ ಸತ್ಯಭಾಮಾದೇವಿ, ರುಕ್ಮಿಣೀ ದೇವಿಯರು ನಿನಗೆ ಪ್ರಾರ್ಥನೆ ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಜ್ಞಾನಿಗಳಾದಂಥವರು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಮೊದಲಾದವರು ಸಾಕ್ಷಾತ್ ಭಗವಂತ ಯತಃ ಕೃಷ್ಣ ತಥೋ ಧರ್ಮ ಯಥೋ ಧರ್ಮಸ್ತಥೋ ಜಯ ಅಂತ ಅಂದವರು ಭೀಷ್ಮಾಚಾರ್ಯರು. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲೇ ಧರ್ಮ ಇರೋದು, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯವಾಗುತ್ತೆ ಅಂತಂದರು. ಆದ್ದರಿಂದ ನಿನ್ನ ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ಕಂಡಂಥವರು ಭೀಷ್ಮಾಚಾರ್ಯರು ಮೊದಲಾದಂಥವರು. ಆದ್ದರಿಂದಲೇ ಭೀಷ್ಮಾಚಾರ್ಯರು ಮೊದಲಾದವರು ನಿನ್ನನ್ನು ಬಾರಿಗೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಆದ್ದರಿಂದ ಕೃಷ್ಣ, ಈಢ್ಯಂ ಈಶಂ ತ್ವಾಂ ಅಹಂ ಪ್ರಸಾದಯೇ. ಆದ್ದರಿಂದ ಎಲ್ಲರಿಂದ ಹೊಗಳಿಸಿಕೊಳ್ಳಲಿಕ್ಕೆ ಯೋಗ್ಯನಾದ, ಎಲ್ಲರಿಗೂ ಒಡೆಯನಾದ ನಿನಗೆ ಪೂರ್ಣವಾಗಿ ನಮಸ್ಕಾರವನ್ನು ಮಾಡ್ತಾ ನಾನು ನಿನ್ನಲ್ಲಿ ಬೇಡ್ತಾ ಇದ್ದೇನೆ. ತಪ್ಪಾಗಿದೆ ನನ್ನಿಂದ, ಕ್ಷಮಾ ಮಾಡು ಅಂತ ಬೇಡ್ತಾ ಇದ್ದೇನೆ. ವಿಶ್ವರೂಪವನ್ನು ತೋರಿಸಿ ಅನುಗ್ರಹವನ್ನು ಮಾಡಿದ್ದೀಯ. ಕೇಳ್ದ, ಹೇಗಪ್ಪ ನನ್ನ ಕ್ಷಮಿಸೋದು ಅಂತ ನೀನೇನು ಯೋಚನೆ ಮಾಡಬೇಡ. ತಂದೆ ಮಕ್ಕಳ ತಪ್ಪನ್ನು ಕ್ಷಮಿಸ್ತಾನೆ. ಮಕ್ಕಳು ಎಷ್ಟು ತಪ್ಪು ಮಾಡಿರ್ತಾರೆ, ಎಷ್ಟು ತಪ್ಪು ಮಾಡಿದರೂ ಕೂಡ, ಮತ್ತೊಬ್ಬರು ಸಹಿಸದೇ ಹೋದರೂ ಕೂಡ ತಂದೆ ತಾಯಂದರು ತಮ್ಮ ಮಕ್ಕಳು ಮಾಡಬಾರದ ತಪ್ಪನ್ನು ಮಾಡಿ ಗೊಳೋ ಅಂತ ಹತ್ತು ಕಾಲಿಗೆ ಬಿದ್ದು ತಪ್ಪಾಗಿದೆ ಅಪ್ಪ, ತಪ್ಪಾಗಿದೆ ಅಮ್ಮ ಅಂತ ಪ್ರಾರ್ಥನೆ ಮಾಡಿಬಿಟ್ರೆ
ಕಣ್ಣೀರನ್ನು ಹಾಕ್ಕೊಂಡು ಇನ್ನು ಮುಂದೆ ಹಿಂಗೆ ಮಾಡಬೇಡ, ನೀನು ನಿನ್ನನ್ನು ಕ್ಷಮಿಸಿದ್ದೀವಿ ಅಂತ ಕ್ಷಮಿಸ್ಬಿಡ್ತಾರೆ. ಅದೇ ರೀತಿಯೂ ಕೂಡ ನಮ್ಮೆಲ್ಲ ಅಂತರಂಗವನ್ನು ಬಲ್ಲಂಥ ಒಬ್ಬ ಸರಿಯಾದ ಮಿತ್ರ ಇದ್ದರೆ ಅವನ ಬಳಿಯಲ್ಲಿ ತಾವು ಮಾಡಿದ ತಪ್ಪುಗಳನ್ನೆಲ್ಲ ಹೇಳಿಕೊಂಡ್ರೆ ಅನಿವಾರ್ಯವಾಗಿ ಇಂಥ ಒತ್ತಡಕ್ಕೆ ಸಿಕ್ಕು ನಾನು ಈ ರೀತಿ ತಪ್ಪು ಮಾಡಬೇಕಾಯಿತು, ನಿನ್ನ ಮುಂದೆ ಚಾಚೂ ತಪ್ಪದಂತೆ ಎಲ್ಲವನ್ನ ನಿನಗೆ ತಿಳಿಸಿದ್ದೇನೆ, ಆದ್ದರಿಂದ ದಯಮಾಡಿ ಕ್ಷಮಿಸಿ ಅಂತ ಹೇಳಿದರೆ ನಿಜವಾದ ಸ್ನೇಹಿತ ಮತ್ತೊಬ್ಬ ಸ್ನೇಹಿತನಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಅವನ ತಪ್ಪನ್ನು ಕ್ಷಮಿಸ್ತಾನೆ. ಅದರಂತೆ ನೀನು ನನ್ನನ್ನು ಕ್ಷಮಿಸು, ತಂದೆ ತಾಯಂದಿರು ಮಕ್ಕಳನ್ನು ಕ್ಷಮಿಸುವಂತೆ ನನ್ನನ್ನು ಕ್ಷಮಿಸು. ಹೆಂಡತಿ ಕೆಲವೊಮ್ಮೆ ತಪ್ಪು ಮಾಡಿ ತನ್ನ ತಪ್ಪಿನ ಅರಿವಾಗಿ ತನ್ನ ಪತಿಯ ಸಾಮರ್ಥ್ಯದ ಅರಿವಾಗಿ ಗಂಡನ ಬಳಿ ಬಂದು ಬೇಡಿಕೊಂಡಾಗ ಗಂಡ ಹೆಂಡತಿ ಮಾಡಿದ ತಪ್ಪನ್ನು ಕ್ಷಮಿಸೋಲ್ವೇ? ಹಾಗೆಯೇ ನಾನು ಅತ್ಯಂತ ಪ್ರೀತಿಪಾತ್ರನಾದವನಾದ್ದರಿಂದ ನಿನಗೆ ನನ್ನ ತಪ್ಪನ್ನು ನೀನು ಕ್ಷಮಿಸು ಅಂತ ಪಿತೇವ ಪುತ್ರಸ್ಯ ಸಖೇವ ಸಖ್ಯು ಪ್ರಿಯ ಪ್ರಿಯಾಯಾರ್ಹಸಿ ದೇವಸೋಡುಂ. ಆದ್ದರಿಂದ ನೀನು ನನ್ನನ್ನು ಕ್ಷಮಿಸಬೇಕೀಗ ಅಂತ ಅರ್ಜುನ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ ಅಂದರೆ ಇಷ್ಟು ಹೇಳ್ದ, ತಂದೆ ಥರ ಕ್ಷಮಿಸು ಅಂತ. ಅದಕ್ಕೋಸ್ಕರ ಮೊದಲೇ ಹೇಳಿದ್ದ, ಪಿತಾಸಿ ಲೋಕಸ್ಯ ಚರಾಚರಸ್ಯ. ನೀನು ನನ್ನನ್ನು ಕ್ಷಮಿಸಲೇಬೇಕು ಅಂದರೆ ಏನು ಅಂದರೆ ಅವರವರ ಮಕ್ಕಳನ್ನು ಅವರವರ ತಂದೆ ತಾಯಿ ಕ್ಷಮಿಸ್ತಾರೆ ನಿಜ. ಅದಕ್ಕೆ ಕೃಷ್ಣ ನೀನು ನನ್ನ ಕೇಳಬೇಡ ಆಮೆಂದ. ತಂದೆ ಥರ ನಾನು ನಿನ್ನ ಕ್ಷಮಿಸೋಣ ಅಂತ ಹೋದರೆ ನಾನು ನಿಂಗೆ ತಂದೆ ಅಲ್ಲ, ನಿನ್ನ ತಂದೆ ಆದವನು ಪಾಂಡುರಾಜ ಅಂತ ಅಂದ್ಬಿಡ್ಬೇಡ. ಅದಕ್ಕೋಸ್ಕರ ಮೊದಲೇ ಅರ್ಜುನ ಅಂದ್ಬಿಟ್ಟ, ಪಿತಾಸಿ ಲೋಕಸ್ಯ ಚರಾಚರಸ್ಯ. ಇಡೀ ಚರಾಚರಾತ್ಮಕವಾದ ಪ್ರಪಂಚಕ್ಕೆ ನೀನೇ ತಂದೆ, ನೀನೇ ತಾಯಿ ಅಂತ ಹೇಳಿದ್ದರಿಂದ ನನ್ನ ತಂದೆ ತಾಯಂದಿರು ಎಲ್ಲ ನೀನೇ. ಆದ್ದರಿಂದ ನಾನೀಗ ನಮಸ್ಕಾರವನ್ನು ಮಾಡಿ ನನ್ನ ಪೂರ್ಣವಾದ ಅರಿಕೆಯನ್ನು ನಿನ್ನಲ್ಲಿ ಮಾಡಿಕೊಳ್ತಾ ಇದ್ದೇನೆ, ತಪ್ಪುಗಳನ್ನು ಮನ್ನಿಸು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಡೆಯಬಾರದದ್ದು ನಡೆದು ಹೋಗಿದೆ, ನಾನು ನಿನಗೆ ಅವಮಾನವನ್ನು ಮಾಡಿದ್ದೇನೆ, ಅಸತ್ಕಾರವನ್ನು ಮಾಡಿದ್ದೇನೆ, ಕ್ಷಮಿಸು ಅಂತ ಅರ್ಜುನ ಕೇಳಿಕೊಂಡ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಶ ಮೇಢ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯು ಪ್ರಿಯ ಪ್ರಿಯಾಯಾರ್ಹಸಿ ದೇವಸೋಢಂ ಅಂತ ಕೇಳಿಕೊಂಡ. ಆಯಿತು ಅಂತ ಕೃಷ್ಣ ಅವನನ್ನು ಕ್ಷಮಿಸ್ತಾ ಇದ್ದಾನೆ. ಭಗವಂತ ತನಗೆ ಅವಮಾನ ಮಾಡಿದ್ರೂ ಕೂಡ ಅರ್ಜುನನನ್ನು ಯಾಕೆ ಕ್ಷಮಿಸ್ದ ಅಂತಂದರೆ, ಯಾಕೆ ಕ್ಷಮಿಸ್ತಾರೆ ಭಗವಂತ? ಎಂಥೆಂಥ ತಪ್ಪುಗಳನ್ನು ಮಾಡಿದ್ರೂ ಭಗವಂತ ಕ್ಷಮಿಸ್ತಾನೆ ನೋಡಿ. ಯಾವ ಕಥೆಗಳನ್ನು ಕೇಳಲಿ ಭಕ್ತರು ಎಷ್ಟು ಬಾರಿ ಮುಗ್ಗರಿಸ್ತಾರೆ, ಆದರೂ ಭಗವಂತ ಕ್ಷಮಿಸ್ತಾನೆ. ಯಾಕಪ್ಪ ಹಿಂಗೆ ಯಾಕೆ ಮಾಡ್ತಾನೆ ಭಗವಂತ ಅಂದರೆ, ಯಾಕೆ ಅಂದರೆ ನಮಗೆ ಸ್ವಲ್ಪ ಕರುಣೆ ಇರುತ್ತೆ, ಸ್ವಲ್ಪ ಒಂದು 0.5% ಕರುಣೆ ಇರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಯಾರು ಸ್ವಲ್ಪ ತಪ್ಪು ಮಾಡಿದ್ರೆ ಕ್ಷಮಿಸ್ತೀವಿ. ಆನಂತರ ಇನ್ನೊಂದು ಸರಿ ಮಾಡ್ದ ಏನಾದರೂ ನಾನು ಕ್ಷಮಿಸಲ್ಲ ಅಂದುಬಿಡ್ತೀವಿ ನಾವು. ಆದರೆ ಭಗವಂತ 100 ಬಾರಿ ತಪ್ಪು ಮಾಡಿದ್ರು ಭಗವಂತ ಕ್ಷಮಿಸ್ತಾನಲ್ಲ. ಯಾಕೆ ಕ್ಷಮಿಸ್ತಾನೆ ಅಂದರೆ ಸರಳವಾದ ಉತ್ತರ, ಆತ ಕರುಣಾ ಸಮುದ್ರ. ಕರುಣೆಯಲ್ಲಿ ಸಮುದ್ರದಂತೆ ಭಗವಂತ. ಆದ್ದರಿಂದ ಎಂಥೆಂಥವ್ರು ಎಂಥ ತಪ್ಪು ಮಾಡಿದ್ರೂ ಕೂಡ ಭಗವಂತನ ಬಳಿ ಆರ್ತರಾಗಿ ಬಂದು ಬೇಡಿಕೊಂಡ್ರೆ ಭಗವಂತ ಕ್ಷಮಿಸ್ಬಿಡ್ತಾನೆ. ಅವನನ್ನು ಶರಣಾಗತರಾದರೂ ಸಾಕು. ಅದಕ್ಕೆ ರಾಮಚಂದ್ರ ದೇವರು ಹೇಳಿದ್ದು, ವಿಭೀಷಣೋ ವಾ ಸುಗ್ರೀವ ಯದಿವಾ ರಾವಣ ಸ್ವಯಂ. ವಿಭೀಷಣ ಅವನು ಹೇಳ್ತಾ ಇದ್ದಾನೆ ಸುಗ್ರೀವನನ್ನು ಕುರಿತು, ಹೇ ಸುಗ್ರೀವ ವಿಭೀಷಣೋ ವಾ ಸುಗ್ರೀವ ಯದಿವಾ ರಾವಣ ಸ್ವಯಂ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದ್ವ್ರತಂ ಮಮ ಅಂದ. ವಿಭೀಷಣ ಬಂದಾಗ ನಾನು ಅವನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂತ ಇದೆಯಲ್ಲ, ಇವನೇನು ಸ್ವತಃ ರಾವಣ ಬಂದು ತನಗೆ ತಪ್ಪಾಗಿದೆ ಅಂತ ಕಾಲಿಗೆ ಬೀಳಲಿ, ಸೀತಾದೇವಿಯನ್ನು ಒಪ್ಪಿಸ್ಲಿ, ತತ್ಕ್ಷಣದಲ್ಲಿ ರಾವಣನನ್ನು ಕ್ಷಮಿಸ್ಬಿಡ್ತೇನೆ ಎಂದ ರಾಮ. ಯಾಕೆ ಅಂದರೆ ರಾಮ ಕರುಣಾ ಸಮುದ್ರ, ಭಗವಂತ ಕರುಣಾ ಸಮುದ್ರನಾಗಿದ್ದಾನೆ. ಆದ್ದರಿಂದ ಯಾರ್ಯಾರು ಏನೇನು ತಪ್ಪು ಮಾಡಿದ್ರೂ ಕೂಡ
ಅವರನ್ನು ಕ್ಷಮಿಸುವ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿದ್ದಾನೆ. ಅದು ಯಾರು ಅಂದರೆ ಭಗವಂತ. ಆದ್ದರಿಂದ ಸಮಾಜದಲ್ಲಿರುವ ಯಾವ ವ್ಯಕ್ತಿಗಳೂ ಕೂಡ ಎಷ್ಟೇ ವಿಧವಾದ ತಪ್ಪುಗಳನ್ನು ಮಾಡಿದ್ದರೂ ಕೂಡ ಸಂಕೋಚ ಪಡದೆ ಭಗವಂತನ ಬಳಿಗೆ ಹೋಗಿ ತಾವು ಮಾಡಿದ ತಪ್ಪನ್ನು ಪೂರ್ಣವಾಗಿ ಅವನ ಮುಂದೆ ನಿವೇದನೆ ಮಾಡಿಕೊಂಡು ಇನ್ನು ಮುಂದೆ ನಾನು ಈ ತಪ್ಪನ್ನು ಮಾಡಲ್ಲ ಕ್ಷಮಿಸಿಬಿಡು ಅಂತ ಅವನಲ್ಲಿ ಕೇಳಿದ್ರೆ ಖಂಡಿತವಾಗಲೂ ಭಗವಂತ ಕ್ಷಮಿಸ್ತಾನೆ ಅಂತ ಇಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಕರುಣಾ ಸಮುದ್ರನಾದ ನಿನ್ನ ಮುಂದೆ ಕಾಯಂ ಪ್ರಣಿಧಾಯ ಪ್ರಣಮ್ಯ ಪ್ರಸಾದಯೇ ತ್ವಾಂ ಅಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವಸೋಢುಂ ಅಂತ ಅರ್ಜುನ ಕೇಳಿಕೊಂಡು ನನ್ನನ್ನು ಕೂಡ ನನ್ನ ತಪ್ಪನ್ನು ನಾನು ನಿನಗೆ ಅಗೌರವವನ್ನು ಸೂಚನೆ ಮಾಡಿದ್ದು ನಿಜ ಕೃಷ್ಣ. ನಿನ್ನ ಸ್ವರೂಪದ ಪೂರ್ಣ ಪರಿಚಯವಾಗಿದೆ ನನಗೆ. ಇನ್ನು ಮುಂದೆ ನಾನು ಈ ರೀತಿ ತಪ್ಪು ಮಾಡದೇ ಇದ್ದಂತೆಯೂ ಮಾಡಿ ನನ್ನನ್ನು ಕ್ಷಮಿಸಿಬಿಡು ಅಂಥೇಳಿ ದೀರ್ಘವಾದ ದಂಡ ನಮಸ್ಕಾರವನ್ನು ಮಾಡ್ದ. ಆನಂತರ ಅರ್ಜುನ ಹೇಳ್ತಾ ಇದ್ದಾನೆ 45ನೇ ಶ್ಲೋಕದಲ್ಲಿ, ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಹೇ ದೇವಾ ಪ್ರಸೀದ, ಪ್ರಸನ್ನನಾಗು ನನ್ನ ಬಗ್ಗೆ. ದೊಡ್ಡ ವಿಶ್ವರೂಪವನ್ನು ತೋರಿಸ್ಬಿಟ್ಟಿದ್ದಾನೆ ಭಗವಂತ. ಅರ್ಜುನ ನೋಡ್ತಾ ಇದ್ದಾನೆ, ಏನು ಅದ್ಭುತವಾಗಿದೆ. ಎಲ್ಲೆಲ್ಲಿ ಯಾವ್ಯಾವ ರೂಪಗಳನ್ನು ನೋಡಿದ್ರೂ ಅತ್ಯದ್ಭುತವಾದದ್ದು. ಅದಕ್ಕೆ ಇಷ್ಟು ನನ್ನನ್ನು ಕ್ಷಮಿಸು ಅಂತ ಕೇಳಿಕೊಂಡ. ಭಗವಂತ ಕ್ಷಮಿಸ್ತಾನೆ ಅಂತ ಖಾತ್ರಿ ಆಯಿತು. ಈಗ ಭಗವಂತನ ಜೊತೆಗೆ ಮಾತಾಡ್ತಾ ಇದ್ದಾನೆ ಅರ್ಜುನ. ಮಾತಾಡ್ತಾ ಹೇಳ್ತಾ ಇದ್ದಾನೆ, ಕೃಷ್ಣ ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ. ಹಿಂದೆಂದೂ ಕಂಡಿಲ್ಲದೆ ಇರತಕ್ಕಂಥ ರೂಪವನ್ನು ಇವತ್ತು ನಾನು ನೋಡಿದೆ. ವಿಶೇಷವಾದ ವಿಶ್ವರೂಪವನ್ನು ನಾನು ನೋಡಿದ್ದೇನೆ ಇವತ್ತು. ನಾನು ಹಿಂದೆಂದೂ ನೋಡಲಿಲ್ಲ ಅಂತಂತಾನೆ. ಹಿಂದೆಂದೂ ನೋಡಿಲ್ಲದೆ ಇರತಕ್ಕಂಥ ಒಂದು ಅದ್ಭುತವಾದ ರೂಪವನ್ನು ನಾನಿವತ್ತು ನೋಡಿದೆ ಅಂತಂದ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ. ಅಂತಹದ್ದು ನೋಡಿದೆ. ನೋಡಿ ಏನಾಯ್ತಪ್ಪ ಅಂದರೆ ತುಂಬ ಸಂತೋಷವಾಗಿದೆ ನನಗೆ ಅಂತಂದ ಅರ್ಜುನ. ದುಃಖವಾಗಲಿಲ್ಲ. ಇಂಥ ರೂಪವನ್ನು ಕಂಡು ಹರ್ಷಿತೋಸ್ಮಿ, ಅತ್ಯಂತ ಆನಂದಗೊಂಡಿದ್ದೇನೆ. ನಿನ್ನ ರೂಪವನ್ನು ಇಲ್ಲಿ ನೋಡಲು ರಾಮ, ಅಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ರಾಮ ಇದ್ದಂಗೆನೆ ಎಲ್ಲ ಕಡೆ ಭಗವಂತ ನಿನ್ನ ರೂಪಗಳು ಕಾಣಿಸ್ತಾ ಇತ್ತು. ನೋಡ್ತಾ 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 ಆನಂದ ತುಂದಿಲನಾಗಿ ಹೋದೆ ನಾನು. ಆನಂತರ ಕೆಲವೊಮ್ಮೆ ಏನಾಯಿತು ಅಂದರೆ ಎಲ್ಲರೂ ನೇರವಾಗಿ ನಿನ್ನ ಬಾಯೊಳಗೆ ಹೋಗ್ತಾ ಇದ್ದಾರೆ. ಏನೂ ಸಾಲು ಸಾಲಾಗಿ ಎಲ್ಲ ವ್ಯಕ್ತಿಗಳನ್ನು ನುಂಗು ಹಾಕ್ತಾ ಇದ್ದೀಯ ನೀನು. ಅದನ್ನು ನೋಡಿ ಒಂದು ಸರಿ ಕಳವಳವಾಯಿತು. ಭಯೇನ ಚ ಪ್ರವ್ಯಥಿತಂ ಮನೋ ಮೇ. ಒಂದು ಸರಿ ಅದ್ಭುತವಾದ ನಿನ್ನ ರೂಪಗಳು ನೋಡಿ ಆನಂದವಾಯಿತು ನಿಜ. ಆದರೆ ದೊಡ್ಡದಾಗಿ ಅಂತ ಬಾಯಿ ತಕ್ಕೊಂಡು ನೀನು ಇರೋದನ್ನು ನೋಡಿದಾಗ ಏನು ಸಾಲು ಸಾಲು ಗಟ್ಟಿಕೊಂಡು ಎಲ್ಲ ಸೈನಿಕರುಗಳು, ದೊಡ್ಡ ದೊಡ್ಡ ವೀರಾದಿ ವೀರರುಗಳು ವೇಗವಾಗಿ ನಿನ್ನ ಬಾಯನ್ನು ಪ್ರವೇಶ ಮಾಡ್ತಾ ಇರೋದು ನೋಡಿ ಒಂದು ಸರಿ ನನಗೆ ಹೆದರಿಕೆ ಆಗೋಯಿತು, ಕಳವಳವಾಗೋಯಿತು. ನಾನು ಎಲ್ಲಿದ್ದೀನಿ ಅಂತ ನೋಡಿಕೊಂಡೆ, ಹೊರಟೋಗ್ಬಿಡ್ತೀನಿ ನಾನು ನಿನ್ನೊಳಗಡೆ ಅಂತ. ಆದ್ದರಿಂದ ಕಳವಳವಾಯಿತು. ಪ್ರವ್ಯಥಿತಂ ಮನೋ ಮೇ. ಆನಂತರ ಅದಕ್ಕೋಸ್ಕರ ಅರ್ಜುನ ಹೇಳ್ತಾ ಇದ್ದಾನೆ, ಈಗ ನಾನು ಸಂತೋಷವನ್ನು ಪಟ್ಟೆ, ಜೊತೆಗೆ ಭಯನೂ ಕೂಡ ನನಗಾಗಿದೆ. ಆದ್ದರಿಂದ ಈಗ ನಿನ್ನ ವಿಶ್ವರೂಪದ ದರ್ಶನವನ್ನು ಮಾಡಿದ ನಂತರದಲ್ಲಿ ಒಂದು ರೀತಿಯಿಂದ ನನಗೆ ಜ್ಞಾನದ ಪರಿಪೂರ್ಣತೆ ಬಂದಿದ್ದ ನನಗೀಗ. ಆದ್ದರಿಂದ ಕೃಷ್ಣ, ನೀನು ಹೇಳಿದಂತೆ ನಾನು ಮಾಡ್ತೇನೆ. ನಿನಗೆ ನಮಸ್ಕಾರವನ್ನು ಮಾಡಿದ್ದೇನೆ. ನನ್ನ ತಪ್ಪನ್ನು ಮನ್ನಿಸು. ನೀನಿಗೇನು ಹೇಳ್ತೀಯೋ ಅದನ್ನು ನಾನು ಮುಂದೆ ನಡೆಸ್ಕೊಡ್ತೀನಿ ನಾನು. ಆದ್ದರಿಂದ ಇನ್ನು ಈ ವಿಶ್ವರೂಪವನ್ನು ನನ್ನ ಕೈಯಲ್ಲಿ ನೋಡಿ ಜೀರ್ಣ ಮಾಡ್ಕೊಳ್ಳೋದಕ್ಕಾಗೋಲ್ಲ. ದಯಮಾಡಿ ತದೇವ ಮೇ ದರ್ಶಯ ದೇವರೂಪಂ
ಆ ನಿನ್ನ ಚತುರ್ಭುಜವನ್ನು ಧಾರಣೆ ಮಾಡಿದಂಥ ರೂಪ ಇತ್ತಲ್ಲ, ಆ ನಿನ್ನ ಹಿಂದೆ ಯಾವತ್ತೂ ನನ್ನ ಜೊತೆಗಿದ್ದಂಥ ಒಂದು ರೂಪ ಇತ್ತಲ್ಲ, ಆ ರೂಪವನ್ನೇ ನನಗೀಗ ನೀನು ತೋರಿಸು. ಸಾಕು, ಪ್ರಸೀದ ದೇವೇಶ ಜಗನ್ನಿವಾಸ. ಇಡೀ ಜಗತ್ತನ್ನು ವ್ಯಾಪಿಸಿದ ರೂಪ ಇದು ಜಗನ್ನಿವಾಸ. ದೇವೇಶ, ಸಕಲ ದೇವತೆಗಳು ಕೂಡ ನಿನ್ನನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಒಳಗೆ ಹೊರಗೆ ಎಲ್ಲ ಕಡೆ ದೇವತೆಗಳಿದ್ದಾರೆ. ಆದ್ದರಿಂದ ಹೇ ದೇವೇಶ, ಹೇ ಜಗನ್ನಿವಾಸ, ಈಗ ನೀನು ಪ್ರಸೀದ, ಪ್ರಸನ್ನನಾಗು. ಪ್ರಸನ್ನನಾಗಿ ನಾನು ಯಾವಾಗಲೂ ಒಂದು ರೂಪವನ್ನು ನಾನು ನೋಡ್ತಾ ಇದ್ನಲ್ಲ, ಕೃಷ್ಣ ಅಂದರೆ ಯಾವ ರೂಪ ನನ್ನ ಕಣ್ಣು ಮುಂದೆ ಬರ್ತಿತ್ತಲ್ಲ, ಆ ರೂಪವನ್ನು ಈಗ ನನಗೆ ತೋರಿಸ್ಬಿಡು ಅಂತ ಅರ್ಜುನ ಆರ್ತನಾಗಿ ಕೃಷ್ಣನಲ್ಲಿ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾನೆ. ಆದ್ದರಿಂದ ಹಳೇ ರೂಪವನ್ನೇ ನನಗೆ ತೋರಿಸು ಅಂತ ಕೇಳಿದ. ಕೇಳಬೇಕಾದ್ರೆ ತದೇವ ಅವನಂದ ಅದೃಷ್ಟಪೂರ್ವಂ ಹೃಷಿತೋಸ್ಮಿ ಅಂದ. ಯಾರೂ ನೋಡಲೇ ಇಲ್ಲದಿದ್ದಂಥದ್ದು ಅಂತಲೋ, ನಾನು ನೋಡಿಲ್ಲ ಅಂತಲೋ. ಅರ್ಜುನ ಯಾರು? ಸಾಕ್ಷಾತ್ ಇಂದ್ರನ ಅವತಾರ. ಹಾಗಾದರೆ ಇಂದ್ರ ನೋಡೇ ಇಲ್ವಾ ಇಂತಹ ಭಗವಂತನ ವಿಶ್ವರೂಪವನ್ನು? ಈಗ ನೋಡಲಿಲ್ವಾ ಅವನು ಅಂದರೆ, ಇಂದ್ರನ ಶರೀರದಿಂದ ಇದೇ ಅರ್ಜುನ ನೋಡಿದ್ದ. ಈಗ ಅರ್ಜುನನ ಶರೀರದಿಂದ ಈಗ ಅದೇ ವಿಶ್ವರೂಪವನ್ನು ಕಾಂಡ ಅಂತ ಅಷ್ಟೇ ಅರ್ಥ. ಆದ್ದರಿಂದ ಯಾರೂ ನೋಡಿರಲಿಲ್ಲ. ಅದೃಷ್ಟಪೂರ್ವಂ ಅಂತಂತಾನಲ್ಲ ಅಂದರೆ, ಅರ್ಜುನನಿಗಿಂತ ಹೊರತಾಗಿ ತಾರತಮ್ಯದಲ್ಲಿ ಅರ್ಜುನನಿಗಿಂತ ಕಡಿಮೆಯಾದ ವ್ಯಕ್ತಿಗಳು ಭಗವಂತನ ಈ ವಿಶ್ವರೂಪವನ್ನು ನೋಡಿಲ್ಲ. ಅಂಥ ರೂಪವನ್ನು ಅರ್ಜುನ ತಾನು ಈಗ ಅವಲೋಕನ ಮಾಡ್ತಾ ಇದ್ದಾನೆ ಅಂತ ಅಷ್ಟೇ ಅರ್ಥ. ಇಂದ್ರನ ರೂಪದಲ್ಲಿ ಇಂದ್ರ ನೋಡಿದ್ದಾನೆ. ಈಗ ಅದೇ ಇಂದ್ರ ಅರ್ಜುನನಾಗಿ ಬಂದಾಗ ಈಗ ನೋಡ್ತಾ ಇದ್ದಾನೆ ಮತ್ತು ಇನ್ನೊಮ್ಮೆ. ಆದ್ದರಿಂದ ತ್ವದನ್ಯೇನ ನದೃಷ್ಟಪೂರ್ವಂ ಅಂತ ಅಂತಾರಲ್ಲ, ಬೇರೆಯವರು ಯಾರು ಇದನ್ನು ನೋಡಿಲ್ಲ ಅಂತಂದರೆ ಏನಪ್ಪ ಇದು ಅಂತಂದರೆ, ಅರ್ಜುನನಿಗಿಂತ ಯೋಗ್ಯತೆಯಲ್ಲಿ ಕೆಳಗಿರೋಂಥ ವ್ಯಕ್ತಿಗಳು ದೇವತೆಗಳು ಯಾರಿದ್ದಾರೆ ಅವರುಗಳು ನೋಡಿಲ್ಲ ಅಂತ ಅರ್ಥ. ಇಲ್ಲ, ಅವ್ರು ಏನೂ ನೋಡಲೇ ಇಲ್ವ ಹಾಗಾದರೆ ಭಗವಂತರನ್ನು? ದರ್ಶನವೇ ಇಲ್ವಾ ಭಗವಂತಂದು ಅಂದರೆ, ಅರ್ಜುನ ಯಾವ ರೀತಿಯಲ್ಲಿ ವಿಶ್ವರೂಪವನ್ನು ನೋಡಿದ್ನೋ ಅಷ್ಟು ಪರಿಮಿತಿಯಲ್ಲಿ, ಆ ಪ್ರಮಾಣದಲ್ಲಿ ಅರ್ಜುನನಿಗಿಂತ ಕಡಿಮೆಯಾದ ವ್ಯಕ್ತಿಗಳು ವಿಶ್ವರೂಪವನ್ನು ನೋಡಲಿಲ್ಲ. ಭಗವಂತ ವಿಶ್ವರೂಪವನ್ನು ತೋರಿಸ್ತಾ ಇರ್ತಾನೆ ನಿಜ, ನೋಡುವ ಕಣ್ಗಳು ನಮಗೆ ಬೇಕಲ್ವ. ಆದ್ದರಿಂದ ಅರ್ಜುನನಿಗೆ ಸಮಾನರಾದ ವ್ಯಕ್ತಿಗಳಿದ್ದರೆ ಅವರು ಅರ್ಜುನ ನೋಡಿದಂತೆ ಅದೇ ವಿಶ್ವರೂಪವನ್ನು ಅವರು ನೋಡಿದ್ರು. ಅರ್ಜುನನಿಗಿಂತ ಕೆಳಗಿನ ವ್ಯಕ್ತಿಗಳು ಅವರ ಜ್ಞಾನದ ಪರಿಮಾಣ ಕಡಿಮೆ, ಅವರ ಯೋಗ್ಯತೆ ಕಡಿಮೆ. ಆದ್ದರಿಂದ ಅವರು ಮಾತ್ರ ಅರ್ಜುನನಷ್ಟು ವಿಶ್ವರೂಪವನ್ನು ನೋಡಲಿಲ್ಲ. ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ವಿಶ್ವರೂಪವನ್ನು ಕಂಡರು. ಅದನ್ನೇ ಹೇಳ್ತಾ ಇರೋದು. ವಿಶ್ವರೂಪಂ ಪ್ರಥಮತೋ ಬ್ರಹ್ಮ ಪಶ್ಯತ್ ಚತುರ್ಮುಖ. ಚತುರ್ಮುಖ ಬ್ರಹ್ಮದೇವರು ಈಗ ವಿಶ್ವರೂಪವನ್ನು ನೋಡಿದ್ರೋ ಇಲ್ಲೋ? ಹಾಗಾದ್ರೆ ಈಗ ಯಾವಾಗ ಅರ್ಜುನನಿಗೆ ಭಗವಂತ ವಿಶ್ವರೂಪವನ್ನು ತೋರಿಸಿದ್ದಾನೆ, ಏನು ಆಕಾಶ ಪ್ರದೇಶದಲ್ಲೆಲ್ಲ ಕಡೆ ವ್ಯಾಪಿಸ್ಕೊಂಡ ರೂಪ, ಇಡೀ ಸೇನೆ ಇದೆ ಅಲ್ಲಿ. ಸೇನೆಯಲ್ಲಿರೋರೆಲ್ಲ ನೋಡ್ತಾ ಇದ್ದಾರೋ? ಭೀಷ್ಮಾದಿಗಳು ನೋಡಿದ್ರೋ? ಚತುರ್ಮುಖ ಬ್ರಹ್ಮದೇವರು ಮೊದಲಾದ ದೇವತೆಗಳು ನೋಡಿದ್ರೋ? ಇದೆಲ್ಲ ಪ್ರಶ್ನೆ ಬರುತ್ತೆ. ಅದಕ್ಕೆ ಚತುರ್ಮುಖ ಬ್ರಹ್ಮಾದಿಗಳು ನೋಡಿದ್ದಾರೆ. ವಿಶ್ವರೂಪಂ ಪ್ರಥಮತೋ ಬ್ರಹ್ಮ ಪಶ್ಯತ್ ಚತುರ್ಮುಖ. ಈ ವಿಶ್ವರೂಪವನ್ನು ಮೊಟ್ಟ ಮೊದಲ ಕಂಡಿದ್ದೇ ಸಾಕ್ಷಾತ್ ಬ್ರಹ್ಮದೇವರು. ತತ್ಶತಾಂಶೇನ ರುದ್ರಸ್ತು. ರುದ್ರದೇವರು ನೋಡಿದ್ರೋ? ನೋಡಿದ್ದಾರೆ. ಆದರೆ ಚತುರ್ಮುಖ ಬ್ರಹ್ಮದೇವರು ಎಷ್ಟು ವಿಶ್ವರೂಪವನ್ನು ನೋಡಿದ್ರೋ ಅದಕ್ಕಿಂತ 100 ಅಂಶದಷ್ಟು ಸ್ವಲ್ಪ ಕಡಿಮೆಯಾಗಿ ರುದ್ರದೇವರು ನೋಡಿದ್ರು. ಅವರಿಗಿಂತ 100 ಅಂಶದಷ್ಟು ಕಡಿಮೆಯಾಗಿರತಕ್ಕಂಥ ಭಗವಂತನ ವಿಶ್ವರೂಪದ ದರ್ಶನವನ್ನು ಮಾಡಿಕೊಂಡವನು ಅರ್ಜುನ, ಇಂದ್ರ. ಯಥೇಂದ್ರೇಣ ಪುರಾದೃಷ್ಟಂ ಅವಶ್ಯತ್ಸೋ ಅರ್ಜುನೋಪಿ ತನ್. ಯಾವ ರೀತಿಯಲ್ಲಿ ಹಿಂದೆ ಅರ್ಜುನ ಇಂದ್ರ ವಿಶ್ವರೂಪವನ್ನು ಕಂಡಿದ್ನೋ ಇಲ್ಲೋ, ಕಂಡಿದ್ದ.
ಅದೇ ರೀತಿಯಾಗಿ ಅರ್ಜುನನು ಕೂಡ ಇಂದ್ರ ನೋಡಿದಷ್ಟೇ ವಿಶ್ವರೂಪವನ್ನು ಅರ್ಜುನ ಕಂಡಿದ್ದಾನೆ, ಇಲ್ಲ ಅಂತ ಇಲ್ಲ. ತದನ್ನೇ ಕ್ರಮಯೋಗೇನ ತತ್ಶತಾಂಶಾದಿ ದರ್ಶಿನಃ ಅಂತಂತಾರೆ. ಆದ್ದರಿಂದ ಅರ್ಜುನನಿಗಿಂತ ಕಡಿಮೆಯಾದಂಥ ದೇವತೆಗಳು ಅವರುಗಳೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಅಂಶದಲ್ಲಿ ವಿಶ್ವರೂಪವನ್ನು ಕಂಡಿದ್ದಾರೆ. ಆದ್ದರಿಂದ ಏನು ಭಗವಂತ ವಿಶ್ವರೂಪವನ್ನು ಅಲ್ಲಿ ತೋರಿಸ್ದ, ಆ ಸಂದರ್ಭದಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ವಿಶ್ವರೂಪವನ್ನು ಕಂಡವರು ಬಹಳಷ್ಟು ಜನ ಇದ್ದಾರೆ. ಸೇನೆಯಲ್ಲಿದ್ದವರೆಲ್ಲ ನೋಡಲಿಲ್ಲ, ಅವರಿಗೆಲ್ಲ ಗೊತ್ತಾಗಿಲ್ಲ ಅಷ್ಟೇ. ಆದ್ದರಿಂದ ಭೀಷ್ಮಾದಿಗಳು ನೋಡಿದ್ದಾರೆ. ಸಂಜಯ ನೋಡಿದ್ದಾನೆ. ಸಂಜಯ ಎಷ್ಟು ನೋಡಿದ, ಅವನ ಯೋಗ್ಯತೆಗೆ ತಕ್ಕಂತೆ. ಅರ್ಜುನ ನೋಡಿದ್ದಷ್ಟೆಲ್ಲ ನೋಡಲಿಲ್ಲ, ತನ್ನ ಯೋಗ್ಯತೆಗೆ ತಕ್ಕಂತೆ ಭಗವಂತನ ವಿಶ್ವರೂಪವನ್ನು ಕಂಡಿದ್ದಾನೆ ಅಂತ ಭಾವಿಸ್ಕೊಳ್ಬೇಕು. ಹಾಗೆಯೇ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆ ಭಗವಂತನ ದರ್ಶನವನ್ನು ಮಾಡಿಕೊಳ್ಳೋದಕ್ಕೆ ಒಂದು ಪ್ರಮುಖವಾದ ಹಾದಿ, ಅದನ್ನು ಶ್ರೀನಿವಾಸ ದೇವರು ನಮಗೆ ಕಲ್ಪನೆ ಮಾಡಿಕೊಟ್ಟಿದ್ದಾರೆ. ನಿರಂತರವಾದ ಗೀತೆಯ ಅಧ್ಯಯನ ಅಧ್ಯಾಪನಾದಿಗಳನ್ನು ಮಾಡ್ತಾ, ಅದರ ವ್ಯಾಖ್ಯಾನಗಳನ್ನು ಕೇಳ್ತಾ, ಆ ಶ್ಲೋಕಗಳ ಮರ್ಮವನ್ನು ಸ್ವಲ್ಪ ಸ್ವಲ್ಪ ತಿಳಿತಾ ಹೋದರೆ ಅನೇಕ ಜನ್ಮಗಳಲ್ಲಿ ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಕೃಷ್ಣನೇ ಹೇಳಿದಂತೆ ಯಾವುದೋ ಒಂದು ಜನ್ಮದಲ್ಲಿ ನಾವು ಭಗವಂತನ ದರ್ಶನವನ್ನು ಮಾಡ್ಬೋದು. ಅಂಥ ದರ್ಶನದ ಭಾಗ್ಯವನ್ನು ಶ್ರೀನಿವಾಸ ದೇವರು ನಮಗೆ ಕರುಣಿಸಲಿ ಅಂತ ಕೇಳ್ತಾ, ಆ ಭಗವಂತನ ಚರಣಾರವಿಂದಗಳಿಗೆ ಕಾಯಂ ಪ್ರಣಿಧಾಯ ಪ್ರಣಮ್ಯ ಯಾಚೆ ತ್ವಂ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಂತರ ಪ್ರವಚನ ಆದಮೇಲೆ ಯಥಾಪೂರ್ವಂ ಹಿಂದಿನ ಸಂಚಿಕೆ ಹಾಗೆ ನಾವು ಎಲ್ಲರೂ ಕೂಡ ಜೊತೆಯಾಗಿ ತಮ್ಮ ಮನೆಯಲ್ಲಿದ್ದು ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಿ ಈ ಪಾರಾಯಣವನ್ನು ಮಾಡಿ ಆ ಪರಮಾತ್ಮರ ಅನುಗ್ರಹ ಸರ್ವಥಾ ಇರುತ್ತೆ ಅಂತ ನಂಬಿಕೆಯನ್ನು ಇಟ್ಕೊಂಡು ಈಗ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯಃ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿ ಮುಖಾದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧವೇಗಾಃ ಲೇಲಿಷ್ಯಸೆ ಗ್ರಸಮಾನಃ ಸಮಂತಾತ್
समन्तात् ग्रसमानसमन्तात् लोकान् समग्रान् लोकान् समग्रान् वदनैर्ज्वलद्भिः वदनैर्जलभिः तेजोभिरापूर्य तेजोभिरापूर्य जगत्समग्रम् जगत्समग्रम् भासस्तवोग्राः भासस्तवोग्राः प्रतपन्ति विष्णो प्रतपन्ति विष्णो आख्याहि मेको आख्याहि मेको भवानुग्ररूपो भवानुग्ररूपो नमोऽस्तु ते नमोऽस्तु ते देववरप्रसीद देववरप्रसीद विज्ञातुमिच्छामि विज्ञातुमिच्छामि भवन्तमाद्यम् भवन्तमाद्यम् न हि प्रपश्यामि न हि प्रपश्यामि तव प्रवृत्तिम् तव प्रवृत्तिम् श्रीभगवानुवाच श्रीभगवानुवाच कालोऽस्मि लोकक्षयकृत् प्रवृद्धो कालोऽस्मि लोकक्षयकृत्प्रवृद्धो लोकान् समाहर्तुमिह प्रवृत्तः लोकान् समाहर्तुमिह प्रवृत्तः ऋतेऽपि त्वाम् ऋतेऽपि त्वाम् न भविष्यन्ति सर्वे न भविष्यन्ति सर्वे एव स्थिताः एव स्थिताः प्रत्यनीकेषु योधाः प्रत्यनीकेषु योधाः तस्मात् त्वमुत्तिष्ठ तस्मात् त्वमुत्तिष्ठ यशो लभस्व यशो लभस्व जित्वा शत्रून् जित्वा शत्रून् भुङ्क्ष्व राज्यं समृद्धम् भुङ्क्ष्व राज्यं समृद्धम् मयैवैते मयैवैते निहताः पूर्वमेव निहताः पूर्वमेव निमित्तमात्रम् निमित्तमात्रम् भव सव्यसाचिन् भव सव्यसाचिन् द्रोणम् च भीष्मम् च द्रोणम् च भीष्मम् च जयद्रथम् च जयद्रथम् च कर्णम् तथान्यानपि कर्णम् तथान्यानपि योधवीरान् योधवीरान् मया हतांस्त्वम् मया हतांस्त्वम् जहिमाव्यधिष्ठाः जहिमाव्यधिष्ठाः युध्यस्व जेतासि युध्यस्व चेतासि रणे सपत्नान् रणे सपत्नान् सञ्जय उवाच सञ्जय उवाच एतत् श्रुत्वा वचनं केशवस्य एतच्छ्रुत्वा वचनं केशवस्य कृताञ्जलिर्वेपमानः किरीटी कृताञ्जलिर्वेपमानः किरीटी नमस्कृत्वा भूय एवाह कृष्णम् नमस्कृत्वा भूय एवाह कृष्णम् सगद्गदम् भीतः प्रणम्य सगद्गदम् भीतः प्रणम्य अर्जुन उवाच अर्जुन उवाच स्थाने हृषीकेश तव प्रकीर्त्या स्थाने ऋषिकेश तव प्रकीर्त्या जगत्प्रहृष्यत्यनुरज्यते च जगत्प्रहृष्यत्यनुरज्यते च रक्षांसि भीतानि दिशो द्रवन्ति रक्षांसि भीतानि दिशो द्रवन्ति सर्वे नमस्यन्ति च सिद्धसङ्घाः सर्वे नमस्यन्ति च सिद्धसङ्घाः कस्माच्च ते ननमेरन्महात्मन् कस्माच्च ते नमस्यन्ति गरीयसे ब्रह्मणोऽप्यादिकर्त्रे गरीयसे ब्रह्मणोऽप्यादिकर्त्रे अनन्तदेवेश जगन्निवास अनन्तदेवेश जगन्निवास त्वमक्षरं सदसत्तत्परं यत् त्वमक्षरं सदसत्तत्परं यत् त्वमादिदेवः पुरुषः पुराणः त्वमादिदेवः पुरुषः पुराणः त्वमस्य विश्वस्य परं निधानम् त्वमस्य विश्वस्य परं निदानम् वेत्तासि वेद्यं च परं च धाम वेतासि वेद्यं च परं च धाम त्वया ततं विश्वमनन्तरूपा त्वया ततं विश्वमनन्तरूपा वायुर्यमोऽग्निर्वरुणः शशाङ्कः वायुर्यमोऽग्निर्वरुणः प्रजापतिस्त्वं प्रपितामहश्च प्रजापतिस्त्वं प्रपितामहश्च नमो नमस्तेऽस्तु सहस्रकृत्वः नमो नमोऽस्ते
मुनेस्तु सहस्रकृत्वः पुनश्च भूयोऽपि नमो नमस्ते पुनश्च भूयोऽपि नमो नमस्ते नमः पुरस्तादथ पृष्ठतस्ते नमः पुरस्तादथ पृष्ठतस्ते नमोऽस्तु ते सर्वत एव सर्वा नमोऽस्तु ते सर्वत एव सर्वा अनन्तवीर्यामितविक्रमस्त्वम् अनन्तवीर्यामितविक्रमस्त्वम् सर्वं समाप्नोषि ततोऽसि सर्वः सर्वं समाप्नोषि ततोऽसि सर्वः सखेति मत्वा प्रसभं यदुक्तम् सखेति मत्वा प्रसवं यदुक्तम् हे कृष्ण हे यादव हे सखेति हे कृष्ण हे यादव हे सखेति अजानता महिमानं तवेदम् अजानता महिमानन्दवेदम् मया प्रमादात् प्रणयेण वापि मया प्रमादात् प्रणयेन वापि यच्चापहासार्थमसत्कृतोऽसि यच्छातमः सदसत्कृतोऽसि विहारशय्यासनभोजनेषु विहारशय्यासनभोजनेषु एकोऽथवाप्यच्युत तत्समक्षम् एको तवाप्यच्युत तत्समक्षम् तत्क्षामये त्वामहमप्रमेयम् तत्क्षामये त्वामहमप्रमेयम् पितासि लोकस्य चराचरस्य पितासि लोकस्य चराचरस्य त्वमस्य पूज्यश्च गुरुर्गरीयान् त्वमस्य पूज्यस्य गुरुगरीयान् न त्वत्समोऽस्त्यभ्यधिकः कुतोऽन्यो तत्त्वत्समोऽस्तस्य भिक्तिकुतोऽन्यो लोकत्रयेऽप्यप्रतिमप्रभावा लोकत्रये प्रतिप्रभावा तस्मात् प्रणम्य प्रणिधाय कायम् तस्मात् प्रणम्य प्रणिधाय कायम् प्रसादये त्वामहमीशमीड्यम् प्रसादये त्वामहमीशमीड्यम् पितेव पुत्रस्य सखेव सख्युः पितेव पुत्रस्य सखेव सख्युः प्रियः प्रियायार्हसि देव सोढुम् प्रियः प्रियायार्हसि देव सोढुम् अदृष्टपूर्वं हृषितोऽस्मि दृष्ट्वा अदृष्टपूर्वं हृषितोऽस्मि दृष्ट्वा भयेन च प्रव्यथितं मनो मे भयेन च प्रव्यथितं मनो मे तदेव मे दर्शय देवरूपम् तदेव मे दर्शय देवरूपम् प्रसीद देवेश जगन्निवास प्रसीद देवेश जगन्निवास किरीटिनं गदिनं चक्रहस्तम् किरीटिनं गदिनं चक्रहस्तम् इच्छामि त्वां द्रष्टुमहं तथैव इच्छामि त्वां द्रष्टुमहं तथैव तेनैव रूपेण चतुर्भुजेन तेनैव रूपेण चतुर्भुजेन सहस्रबाहो भव विश्वमूर्ते सहस्रबाहो भव विश्वमूर्ते श्रीभगवानुवाच श्रीभगवानुवाच मया प्रसन्नेन तवार्जुनेदम् मया प्रसन्नेन तवार्जुनेदम् रूपं परं दर्शितमात्मयोगात् रूपं परं दर्शितमात्मयोगात् तेजोमयं विश्वमनन्तमाद्यम् तेजोमयं विश्वमनन्तमाद्यम् यन्मे त्वदन्येन न दृष्टपूर्वम् यन्मे तदन्येन दृष्टपूर्वम् न वेदयज्ञाध्ययनैर्न दानैः न वेदयज्ञाध्ययनैः दानैः न च क्रियाभिर्न तपोभिरुग्रैः न च क्रियाभितपोभिरुग्रैः एवं रूपः एवं रूपः शक्य अहं नृलोके शक्यमहं लोके द्रष्टुं त्वदन्येन द्रष्टुं तदन्येन कुरु प्रवीरा कुरु प्रवीरा मा ते व्यथा मा ते व्यथा मा च विमूढभावो मा च विमूढभावो दृष्ट्वा रूपम् दृष्ट्वा रूपं घोरमीदृङ्ममेदम् घोरमीदृङ्गवेदं व्यपेतभीः व्यपेतभिः प्रीतमनाः पुनस्त्वम् प्रीतमनाः पुनस्त्वं तदेव मे तदेव मे रूपमिदं प्रपश्य रूपमिदं प्रपश्य सञ्जय उवाच सञ्जय उवाच इत्यर्जुनं वासुदेवस्तथोक्त्वा इत्यर्जुनं वासुदेवस्तथोक्त्वा स्वकं रूपं दर्शयामास भूयः स्वकं रूपं दर्शयामास भूयः आश्वासयामास च भीतमेनम् आश्वासयामास च पीतमेनं भूत्वा पुनः सौम्य वपुर्महात्मा
पुनर्महात्मा भूत्वा पुनः सौम्यवपुर्महात्मा अर्जुन उवाच अर्जुन उवाच दृष्ट्वेदं मानुषं रूपं दृष्ट्वेदं मानुषं रूपं तव सौम्यं जनार्दन तव सौम्यं जनार्दन इदानीमस्मि संवृत्तः इदानीमस्मि संवृत्तः सचेताः प्रकृतिं गतः सचेता प्रकृतिं गतः श्रीभगवानुवाच श्रीभगवानुवाच सुदुर्दर्शमिदं रूपं सुदर्शमिदं रूपं दृष्टवानसि यन्मम दृष्टवानसि यन्मम देवा अप्यस्य रूपस्य देवाप्यस्य रूपस्य नित्यं दर्शनकाङ्क्षिणः नित्यं दर्शनकाङ्क्षिणः नाहं वेदैर्न तपसा नाहं वेदेन तपसा न दानेन न चेज्यया न दानेन न चेज्जया शक्य एवं विधो द्रष्टुं शक्य एवं विदो दृष्टं दृष्टवानसि मां यथा दृष्टवानसि मां यथा भक्त्या त्वनन्यया शक्यः भक्त्या त्वनन्यया शक्यः अहमेवं विधोऽर्जुन अहमेवं विदोऽर्जुन ज्ञातुं द्रष्टुं च तत्त्वेन ज्ञातुं द्रष्टुं च तत्त्वेन प्रवेष्टुं च परन्तप प्रवेष्टुं च परन्तप मत्कर्म कृन्मत्परमो मत्कर्म मत्परमो मद्भक्तः सङ्गवर्जितः मद्भक्तसङ्गवर्जितः निर्वैरः सर्वभूतेषु निर्वैरः सर्वभूतेषु यः स मामेति पाण्डव यः स मामेति पाण्डव इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूपसन्दर्शनयोगो नाम विश्वरूपसन्दर्शनयोगो नाम एकादशोऽध्यायः एकादशोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीविजयो भूतिः ध्रुवा नीतिर्मतिर्मम ध्रुवानीतिर्मतिर्मम यदक्षरपदभ्रष्टम् यदक्षरपदभ्रष्टं मात्राहीनं च यद्भवेत् मात्राहीनं च यद्भवेत् तत्सर्वं क्षम्यतां देव तत्सर्वं क्षम्यतां देव नारायण नमोऽस्तु ते नारायण नमोऽस्तु ते कायेन वाचा मनसेन्द्रियैर्वा कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् बुद्ध्यात्मना वा प्रकृति स्वभावात् करोमि यद्यत् सकलं परस्मै करोमि यद्यत् सकलं परस्मै नारायणायेति समर्पयामि नारायणायेति समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् ಈ ವಿಧವಾದ ಸಮಸ್ತ ಲೋಕವು ಕೂಡ ಸುಭಿಕ್ಷವಾಗಿ ಕ್ಷೇಮವಾಗಿ ಆರೋಗ್ಯಕರವಾಗಿ ಈ ಪಾರಾಯಣದಿಂದ ಎಲ್ಲರಿಗೂ ಕೂಡ ಈ ಪುಣ್ಯದ ಫಲವು ಸಿಗಲಿ ಪ್ರಾಪ್ತಿಸಲಿ ಎಂದು ನಾವೆಲ್ಲರೂ ಕೂಡ ಭಾವಿಸಿ ಈಗ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡಿ ಇವತ್ತಿನ ಈ ಸಂಚಿಕೆಯ ಪಾರಾಯಣವನ್ನು ಮುಕ್ತಾಯಗೊಳಿಸೋಣ. ಎಲ್ಲರೂ ಕೂಡ ಭಕ್ತಿಯಿಂದ ಶ್ರೀ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡಿ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम् ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम् ಶ್ರೀ ಶ್ರೀನಿವಾಸಾಯ ಮಂಗಳಂ श्री श्रीनिवासाय मङ्गलम्